ಆತ್ಮೀಯ ವೀಕ್ಷಕರೇ, ಗಿರಿದರ್ಶನಕ್ಕೆ ಸ್ವಾಗತ. ಗಂ ಗಣಪತಿಯೇ ನಮಃ, ಶ್ರೀ ಮಾತ್ರೇ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಮಹಾದೇವೈ ಚ ವಿದ್ಮಹೇ ವಿದ್ಯಾದೇವತೈ ಧೀಮಹಿ ತನ್ನೋ ಸರಸ್ವತಿ ಪ್ರಚೋದಯಾತ್. ವಾರದ ಭವಿಷ್ಯವನ್ನು ತಿಳಿಯೋಣ ಬನ್ನಿ. ಮೇಷರಾಶಿ. ಈ ಮೇಷರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ದುಃಖ ನಾಶ, ಮಹಾಸೌಖ್ಯ, ಬಂಧು ಮಿತ್ರರ ಸಮಾಗಮ, ರಾಜದರ್ಶನ, ಸಂಗಾತಿಯಿಂದ ಲಾಭ, ಸಂತಾನ ಯೋಗ, ವಾಣಿಜ್ಯ ವ್ಯಾಪಾರದಿಂದ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಸೋಮ ಮಂಗಳವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ಸತ್ವವಿರದ ದೋಷಪೂರಿತ ಭೋಜನದಿಂದ ದೇಹಕ್ಕೆ ಅನಾರೋಗ್ಯ, ಪೀಡಾರಿಷ್ಟಗಳು, ಅಪರಾಧವಿರದ ನಿಂದನೆಗಳು, ನಿಮ್ಮದಲ್ಲದ ತಪ್ಪಿನಿಂದ ಧನವ್ಯಯವು, ಮನೋವಿಚಾರವು, ದೇಹಜಾಡ್ಯ, ಮನಸ್ತಾಪಗಳು, ವ್ಯಾಕುಲತೆ, ಅಲ್ಪ ಭೋಜನ ಸೇವಿಸುವುದು, ರಾಜಕೋಪ, ಕೀರ್ತಿಹಾನಿ, ಮತಿಭ್ರಂಶ, ಮನಃಪೀಡೆ. ಬುಧ ಗುರುವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ವಸ್ತ್ರಾದಿಗಳ ನ್ಯೂನತೆ, ದೇಹಪೀಡೆಯಿಂದ ಶರೀರ ಸೊರಗುವುದು, ಸ್ಥಾನಭ್ರಷ್ಟತ್ವ, ದ್ವೇಷವು, ಅಸತ್ಯವಾಡುವುದು, ಭೀತಿ, ಅನಾರೋಗ್ಯ ಬಾಧೆ, ವ್ಯಸನವು, ಪುಣ್ಯಕ್ಷೇತ್ರ ದರ್ಶನ. ಶುಕ್ರ ಶನಿವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಒಳ್ಳೆಯ ಆರೋಗ್ಯ, ಬಂಧುಗಳ ಜೊತೆಗೆ ಸಂತೋಷದಿಂದ ಇರುವುದು, ಸುಖಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ. ದೇಹ ಆರೋಗ್ಯವು, ಸ್ತ್ರೀ ಪುತ್ರರಿಂದ ಸುಖ ಮತ್ತು ಅಭಿವೃದ್ಧಿ, ಮನಸ್ಸು ನಿರ್ಮಲವಾಗಿರುವುದು, ಇಷ್ಟಾರ್ಥ ಸಿದ್ಧಿಸುವುದು, ಕುಟುಂಬದಲ್ಲಿ ಅಭಿವೃದ್ಧಿ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಸ್ವಂತ ಉದ್ಯಮಗಳಿಗೆ ಲಾಭ, ವಿವಾಹ ಯೋಗ, ವಾಹನ ಯೋಗ, ಗೃಹಯೋಗ. ಇವರಿಗೆ ಪರಿಹಾರ ಧುಮ್ ದುರ್ಗಾಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಭಾನುವಾರ ಸ್ಥಾನಭದ್ರತೆ ಇರುವುದು, ಧನಲಾಭವು, ಯಶಸ್ಸು ವೃದ್ಧಿಸುವುದು, ಧರ್ಮ ಕಾರ್ಯ ಸಿದ್ಧಿ, ಋಣದಿಂದ ಮುಕ್ತಿ, ವಿದ್ಯೆಯಲ್ಲಿ ಮಕ್ಕಳಿಗೆ ಆಸಕ್ತಿ ಉಂಟಾಗುವುದು, ಶೇರ್ ಮಾರ್ಕೆಟ್ನಲ್ಲಿ ಸಾಧಾರಣ ಲಾಭ, ಸ್ವಂತ ಉದ್ಯಮಗಳಿಗೆ ಲಾಭ, ವಾಣಿಜ್ಯ ವ್ಯಾಪಾರದಿಂದ ಲಾಭ, ಸಂಗಾತಿಯಿಂದ ಲಾಭ. ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಹಾಗೂ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಶುಭ ಕಾರ್ಯಗಳಿಗೆ ಧನವ್ಯಯವು, ಗೃಹಯೋಗ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ, ಕುಟುಂಬದಲ್ಲಿ ಶಾಂತಿಯ ವಾತಾವರಣ, ಪಿತ್ರಾರ್ಜಿತ ಆಸ್ತಿಯಿಂದ ಅಭಿವೃದ್ಧಿ. ಬುಧ ಗುರುವಾರಗಳಲ್ಲಿ ಕೀರ್ತಿಹಾನಿ, ಕಷ್ಟದ ಜೀವನ, ಕಾರ್ಯಹಾನಿ, ಸ್ಥಾನನಾಶ, ಸಾಲಗಳಿಂದ ಅವಮಾನವಾಗುವುದು, ವ್ಯಾಕುಲತೆ, ಶೋಕ, ಕೃಷಿ ಇತ್ಯಾದಿ ಕೆಲಸಗಳಲ್ಲಿ ವಿಘ್ನಗಳು, ಅಜೀರ್ಣ ವ್ಯಾಧಿಯಿಂದ ಬಾಧೆ, ಕಾಲುಗಳಲ್ಲಿ ನೋವಿನ ಬಾಧೆ, ಸತ್ವವಿರದ ದೋಷಪೂರಿತ ಭೋಜನದಿಂದ ದೇಹಕ್ಕೆ ಅನಾರೋಗ್ಯ, ಪೀಡಾರಿಷ್ಟಗಳು, ದೌರ್ಭಾಗ್ಯವು, ಧನನಾಶ, ರಾಜಕೋಪ, ಸೌಂದರ್ಯಕ್ಕೆ ಹಾನಿ, ಸರ್ವಾಂಗಗಳಲ್ಲಿ ಜಾಡ್ಯ, ಉಷ್ಣರೋಗ, ಮೇಹರೋಗವು, ದುರ್ದೋಷಿಗಳು, ಶತ್ರುಗಳ ಜೊತೆ ವಾದಗಳು, ದುಃಖವಾರ್ತೆ, ದೇಹಜಾಡ್ಯ, ಪಿತ್ತ ಪ್ರಾಬಲ್ಯವಿರುವುದು. ಶುಕ್ರ ಶನಿವಾರಗಳಲ್ಲಿ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಕೋಪತಾಪಗಳು, ಭೀತಿ, ಕಷ್ಟದ ಜೀವನ, ಸ್ತ್ರೀ ಜಾಡ್ಯ, ಪ್ರಯಾಣಗಳಲ್ಲಿ ಕಷ್ಟಗಳು. ಇವರಿಗೆ ಪರಿಹಾರ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡತಕ್ಕದ್ದು. ಈಗ ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಭಾನುವಾರ ವಾತರೋಗ ಬಾಧೆ, ಸೋಮಾರಿತನ, ನಂಬಿಕಸ್ಥರಿಂದ ಮೋಸವಾಗುವುದು, ಇಷ್ಟಾರ್ಥ ಕಾರ್ಯಗಳು ಅಸಫಲಯುಕ್ತ ಸಾಗುವುದು, ನೆರೆಹೊರೆ ಜೊತೆಗೆ ದ್ವೇಷ, ಜಗಳಗಳು, ಹೆಂಡತಿ ಮತ್ತು ಮಕ್ಕಳಿಗೆ ಅನಾರೋಗ್ಯ ಬಾಧೆ, ವಿರೋಧಗಳು, ಶತ್ರುಪೀಡೆ, ಜ್ಞಾತಿ ವಿರೋಧ, ಕೆಟ್ಟ ವಾರ್ತೆಗಳು, ಪುತ್ರ ಪುತ್ರಿಕಾ ಭ್ರಾತೃ ಕ್ರೋಧವು. ಸೋಮ ಮಂಗಳವಾರಗಳಲ್ಲಿ ಸ್ಥಾನಭದ್ರತೆ ಇರುವುದು, ದೇಹ ಆರೋಗ್ಯವು, ಯಶಸ್ಸು ವೃದ್ಧಿಸುವುದು, ಧರ್ಮ ಕಾರ್ಯ ಸಿದ್ಧಿ, ಮನಸ್ಸಿನಲ್ಲಿ ಧೈರ್ಯ, ವಿದ್ಯಾಭಿವೃದ್ಧಿ, ವಿನೋದವು, ಸೌಖ್ಯವಿರುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ,
ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು, ವಿವಾಹ ಯೋಗ, ಸಂತಾನ ಯೋಗ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಧನಾರ್ಜನೆಯು, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ವಸ್ತ್ರ ಲಾಭವು, ಧನಲಾಭ, ಧಾನ್ಯ ಲಾಭ, ಕೀರ್ತಿ ವೃದ್ಧಿ, ಜಲವೃದ್ಧಿ, ತೇಜೋವೃದ್ಧಿ, ಸರ್ವತ್ರ ಜಯ, ಸುಖವು, ಶತ್ರುಗಳ ನಾಶ, ಮಂತ್ರಸಿದ್ಧಿ, ಗೃಹಯೋಗ, ವಿವಾಹ ಯೋಗ. ಶುಕ್ರ ಶನಿವಾರಗಳಲ್ಲಿ ಅಜೀರ್ಣ ವ್ಯಾಧಿಯಿಂದ ಬಾಧೆ, ಕಾಲುಗಳಲ್ಲಿ ನೋವಿನ ಬಾಧೆ, ಪಿತ್ರಾರ್ಜಿತ ಆಸ್ತಿಯಿಂದ ಕಿರಿಕಿರಿ, ಪ್ರಯಾಣಗಳಲ್ಲಿ ಎಚ್ಚರ ವಹಿಸಬೇಕು. ನೀವು ಮಾಡುವ ಕೆಲಸಗಳಲ್ಲಿ ಉತ್ಸಾಹ ಭಂಗವಾಗುವುದು, ದೌರ್ಭಾಗ್ಯವು, ಧನನಾಶ, ರಾಜಕೋಪ, ಸೌಂದರ್ಯಕ್ಕೆ ಹಾನಿ, ಸರ್ವಾಂಗಗಳಲ್ಲಿ ಜಾಡ್ಯ, ಉಷ್ಣರೋಗ, ಪತ್ನಿ ಪುತ್ರರಿಂದಾಗಿ ಆಯಾಸ ಮತ್ತು ಬಾಧೆ. ಇವರಿಗೆ ಪರಿಹಾರ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಭಾನುವಾರ ಬುದ್ಧಿಭ್ರಂಶವು, ಬಂಧು ವೈರತ್ವ, ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ದೇಹದ ಅವಯವಗಳಲ್ಲಿ ಉಷ್ಣತಾಪದಿಂದ ಬಾಧೆ, ಪಿತ್ತವಾತಾದಿ ರೋಗ, ಆಕಸ್ಮಿಕ ಕಲಹವೇರ್ಪಡುವುದು, ಶೇರ್ ಮಾರ್ಕೆಟ್ನಲ್ಲಿ ನಷ್ಟ ಆಗುವ ಸಂಭವವಿದೆ. ಸೋಮ ಮಂಗಳವಾರಗಳಲ್ಲಿ ವಾತರೋಗ ಬಾಧೆ, ಸೋಮಾರಿತನ, ಮನಸ್ಸಿಗೆ ವ್ಯದೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ಧನನಾಶ, ಧಾನ್ಯನಾಶ, ವೃಥ ಸಂಚಾರ, ಭಯ, ಬಂಧುಗಳ ದೂಷಣೆಯು, ನಾನಾ ಕಾರ್ಯಗಳಲ್ಲಿ ವಿರೋಧಗಳು, ಅನಾರೋಗ್ಯ ಬಾಧೆ, ಧನಕ್ಷಯ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು, ವೃತ್ತಿಯಲ್ಲಿ ಅಸಮಾಧಾನಕರ ವಾತಾವರಣ, ಬುಧ ಗುರುವಾರಗಳಲ್ಲಿ ಸ್ಥಾನ ಭದ್ರತೆ ಇರುವುದು, ದೇಹ ಆರೋಗ್ಯವು, ಧನಲಾಭವು, ಯಶಸ್ಸು ವೃದ್ಧಿಯಾಗುವುದು, ಧರ್ಮ ಕಾರ್ಯ ನೆರವೇರುವುದು, ಇಷ್ಟಾರ್ಥ ಸಿದ್ಧಿಸುವುದು, ಸುಖವು, ಚಿಂತಿಸಿದ ಕಾರ್ಯ ಸಫಲತೆ, ಕಾರ್ಯಸಾಧನೆ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಹಿರಿಯ ಸೋದರಿಯಿಂದ ಲಾಭ, ಕುಟುಂಬದಲ್ಲಿ ಅಭಿವೃದ್ಧಿ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಯಶಸ್ಸು ವೃದ್ಧಿಸುವುದು, ಸೌಭಾಗ್ಯ ವೃದ್ಧಿ, ಸ್ತ್ರೀ ಸೌಖ್ಯವು, ಶಾರೀರಿಕ ಸೌಖ್ಯವಿರುವುದು, ವಸ್ತ್ರಲಾಭ, ಧನಲಾಭವಿರುವುದು, ಗೃಹ ಯೋಗ. ಇವರಿಗೆ ಪರಿಹಾರ ಶಂ ಶನೇಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಭಾನುವಾರ ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ಇಷ್ಟ ಸಲ್ಲಾಪದ ಮಾತುಕತೆ ಇರುವುದು, ತನ್ನ ಸ್ವಂತ ಬುದ್ಧಿ ಪ್ರಕಾರವಾಗಿ ನಡೆದುಕೊಳ್ಳುವುದು, ಬಂಧುಗಳಿಂದ ಸನ್ಮಾನವು, ವಿವಾಹ ಯೋಗ, ಧನಲಾಭ, ಆಚಾರ ವಿಚಾರಗಳನ್ನು ಪಾಲಿಸುವುದು, ಗೃಹಲಾಭ, ವಿವಾಹ ಯೋಗ, ಸಂತಾನ ಯೋಗ. ಸೋಮ ಮಂಗಳವಾರಗಳಲ್ಲಿ ಬುದ್ಧಿಭ್ರಂಶವು, ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ಶಾರೀರಿಕವಾಗಿ ಸೋಮಾರಿತನವು, ಮನಸ್ತಾಪಗಳು, ಸ್ನೇಹಿತರಿಂದ ಮೋಸವಾಗುವುದು, ಧನವ್ಯಯವು. ಬುಧ ಗುರುವಾರಗಳಲ್ಲಿ ವಾತರೋಗ ಬಾಧೆ, ಸೋಮಾರಿತನ, ಮನಸ್ಸಿಗೆ ವ್ಯದೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ದೇಹದ ಅವಯವಗಳಲ್ಲಿ ಉಷ್ಣತಾಪದಿಂದ ಬಾಧೆ, ಪಿತ್ತವಾತಾದಿ ರೋಗ, ಆಕಸ್ಮಿಕ ಕಲಹವೇರ್ಪಡುವುದು, ಅನಾರೋಗ್ಯ ಬಾಧೆ, ನಾನಾ ರೀತಿ ಪೀಡೆಗಳು, ದೇಶಾಂತರ ವಾಸ, ಮಹಾಭಯ, ಮನಸ್ತಾಪಗಳು. ಶುಕ್ರ ಶನಿವಾರಗಳಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಸ್ಥಾನ ಭದ್ರತೆ ಇರುವುದು, ದೇಹ ಆರೋಗ್ಯವು, ಧನಲಾಭವು, ಯಶಸ್ಸು ವೃದ್ಧಿಯಾಗುವುದು, ಧರ್ಮ ಕಾರ್ಯ ಸಿದ್ಧಿ, ದಾಸಿಭೃತ್ಯ ಜನಲಾಭ, ಇಷ್ಟಾರ್ಥ ಸಿದ್ಧಿಸುವುದು, ದೇಹದ ಅವಯವಗಳಲ್ಲಿ ಶಾರೀರಿಕವಾಗಿ ಸುಖವು, ಸಂತೋಷ. ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು, ವಾಹನ ಯೋಗ. ಇವರಿಗೆ ಪರಿಹಾರ ದುಂ ದುರ್ಗಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು, ಭಾಗ್ಯಹಾನಿ, ಅತಿಯಾದ ಭಯ. ಸೋಮ ಮಂಗಳವಾರಗಳಲ್ಲಿ ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಆಕಸ್ಮಿಕ ಧನಪ್ರಾಪ್ತಿ, ಇಷ್ಟ ಸಲ್ಲಾಪದ ಮಾತುಕತೆ ಇರುವುದು, ಮಾತೃ ಸೌಖ್ಯ, ಸಂತೋಷ, ಧನಧಾನ್ಯಾಭಿವೃದ್ಧಿಯಾಗುವುದು, ತನ್ನ ಸ್ವಬುದ್ಧಿಯಿಂದ ಕೆಲಸ ಪ್ರಾರಂಭಿಸಿ ಅದರಲ್ಲಿ ಯಶಸ್ಸು ಕಾಣುವುದು,
ಬಂಧುಗಳಿಗೆ ಸಂತೋಷ ವೃದ್ಧಿ, ಸ್ತ್ರೀ ಸೌಖ್ಯ, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಭಾಗಿ, ಕುಟುಂಬದಲ್ಲಿ ಅಭಿವೃದ್ಧಿ, ವೃತ್ತಿಯಲ್ಲಿ ಏಳಿಗೆ. ಬುಧ ಗುರುವಾರಗಳಲ್ಲಿ ಬುದ್ಧಿಭ್ರಂಶವು, ಬಂಧು ವೈರತ್ವ, ಚಂಚಲ ಸ್ವಭಾವ, ಕಾರ್ಯವಿಕಲ್ಪವಾಗುವುದು, ಮನೆಯಲ್ಲಿ ಜಗಳಗಳು, ನೆಮ್ಮದಿಯಿಲ್ಲದ ಜೀವನ, ಅಕಾಲಿಕ ಭೋಜನ, ವಾಣಿಜ್ಯದ ಮೂಲಕವಾಗಿ ಧನನಾಶ, ಶತ್ರುಗಳು ವೃದ್ಧಿಸುವುದು, ಅಲೆಮಾರಿಯ ಜೀವನ, ನೆರೆಹೊರೆಯರಲ್ಲಿ ವಿರೋಧ, ಧನನಾಶ, ಶತಮೂರ್ಖತನ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಶುಕ್ರ ಶನಿವಾರಗಳಲ್ಲಿ ವಾತರೋಗ ಬಾಧೆ, ಸೋಮಾರಿತನ, ಮನಸ್ಸಿಗೆ ವ್ಯಧೆ, ಇಷ್ಟಾರ್ಥ ಕಾರ್ಯಗಳು ಅಸಫಲಯತ್ತ ಸಾಗುವುದು, ಪ್ರಯಾಣಗಳಲ್ಲಿ ತೊಂದರೆಗಳು, ರೋಗ ಪೀಡೆ, ಸಂತಾಪಗಳು, ಚೋರ ಭಯ, ಅಗ್ನಿಭಯ, ರಾಜಭಯ, ದೇಹದ್ರಾಡೆ ನಾಶ, ಗಾಂಭೀರ್ಯ ನಾಶ, ನಿಷ್ಠುರವಾದ ಮಾತುಗಳು, ಕೆಟ್ಟ ಸಾಹಸ. ಇವರಿಗೆ ಪರಿಹಾರ: ದಕ್ಷಿಣಾಮೂರ್ತಿ ದೇವರ ಪೂಜೆ ಮಾಡತಕ್ಕದ್ದು. ಈಗ ತುಲಾರಾಶಿ. ಈ ತುಲಾರಾಶಿಯವರಿಗೆ ಭಾನುವಾರ ಶರೀರ ಸೌಖ್ಯ, ಒಳ್ಳೆಯ ಆರೋಗ್ಯ, ಸಂತೋಷವು, ಧನಾಭಿವೃದ್ಧಿ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ವಿವಾಹ ಯೋಗ, ಸಂತಾನ ಯೋಗ, ತಮ್ಮ ತಂಗಿಯಂದಿರಿಂದ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಅನೇಕ ರೀತಿ ದೋಷಗಳು, ಅನಾರೋಗ್ಯ ಬಾಧೆ ಇರುವುದು, ಧನನಾಶ, ರಾಜಕೋಪ, ಬಂಧು ವಿರೋಧ, ಮರೆವು, ಬುದ್ಧಿಜಾಡ್ಯ, ಮನಸ್ತಾಪಗಳು, ಇಷ್ಟಸಿದ್ಧಿ, ನಿರಾಯಾಸವಾಗಿ ಧನಲಾಭ, ವಸ್ತ್ರಲಾಭ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ಧೈರ್ಯ, ಬುದ್ಧಿ, ಪರಾಕ್ರಮ ವೃದ್ಧಿಸುವುದು. ಬುಧ ಗುರುವಾರಗಳಲ್ಲಿ ವಸ್ತ್ರಲಾಭವು, ಮನಸ್ಸಿನಲ್ಲಿ ಇರುವ ಧೈರ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುವಿರಿ. ಧೈರ್ಯ, ಬುದ್ಧಿ, ಪರಾಕ್ರಮ ವೃದ್ಧಿಸುವುದು. ಶೇರ್ ಮಾರ್ಕೆಟ್ನಲ್ಲಿ ಲಾಭ, ತಮ್ಮ ತಂಗಿಯಂದಿರಿಂದ ಲಾಭ, ಮನಸ್ಸಿಗೆ ಉಲ್ಲಾಸ, ಬಂಧು ಮಿತ್ರರ ಜೊತೆಗೆ ಉತ್ತಮ ಬಾಂಧವ್ಯ, ಪ್ರೀತಿ ವಿಶ್ವಾಸದಿಂದ ಇರುವುದು. ಪುತ್ರ ಸೌಖ್ಯ, ಇಷ್ಟಾರ್ಥ ಸಿದ್ಧಿಸುವುದು. ಕುಟುಂಬ ಸೌಖ್ಯ, ಆರೋಗ್ಯವು, ಯಶಸ್ಸು, ಶರೀರ ಸೌಖ್ಯ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಲಾಭ, ವಾಹನ ಯೋಗ, ಗೃಹ ಯೋಗ. ಶುಕ್ರ ಶನಿವಾರಗಳಲ್ಲಿ ಬುದ್ಧಿಭ್ರಂಶವು, ತಾಯಿಯ ಜೊತೆ ವೈಮನಸ್ಸು, ಚಂಚಲ ಸ್ವಭಾವ, ಕಾರ್ಯಹಾನಿ, ಮನಸ್ತಾಪಗಳು, ದಾಯಾದಿಗಳ ಜೊತೆಗೆ ಕಲಹಗಳು, ಹೀನ ಸ್ತ್ರೀ ಜೊತೆಗೆ ಸಹವಾಸ ತನ್ಮೂಲಕ ಪರಿತಪಿಸುವುದು. ಇವರಿಗೆ ಪರಿಹಾರ: ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧು ಇಷ್ಟರ ಜೊತೆಗೆ ವೈರತ್ವ, ಧನಕ್ಷಯ, ಶರೀರಾಲಸ್ಯವು, ಅರಿಷ್ಟವು, ಹೀನತ್ವ, ಪುತ್ರರ ಜೊತೆಗೆ ವಿರೋಧ, ಅಕಾಲಿಕ ಭೋಜನ, ಬಂಧುಗಳ ಜೊತೆಗೆ ಕಲಹಗಳು, ಕಳ್ಳರ ಭಯ, ಅಗ್ನಿಭಯ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಸೋಮ ಮಂಗಳವಾರಗಳಲ್ಲಿ ಶರೀರ ಸೌಖ್ಯ, ಒಳ್ಳೆಯ ಆರೋಗ್ಯ, ಧನಾಭಿವೃದ್ಧಿ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ರತ್ನ ಮತ್ತು ಚಿನ್ನ ವ್ಯಾಪಾರದಿಂದ ಧನಲಾಭ, ಆರೋಗ್ಯವು, ವಿನೋದಗೋಷ್ಠಿ, ಸತ್ಸಾಂಗತ್ಯ, ಮನಸ್ಸಿಗೆ ಸೌಖ್ಯವು, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಸಾಧಾರಣ ಲಾಭ. ಬುಧ ಗುರುವಾರಗಳಲ್ಲಿ ವಾತಶೂಲ, ಸ್ವಸ್ಥಾನ ಹಾನಿ, ಶಾರೀರಿಕ ಪೀಡೆ, ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿಯಾಗುವುದು, ಅನೇಕ ರೀತಿ ದೋಷಗಳು, ಅನಾರೋಗ್ಯ ಬಾಧೆ ಇರುವುದು, ದುಷ್ಟರ ಜೊತೆಗೆ ಸಹವಾಸ, ಮನಸ್ತಾಪಗಳು, ಶಿರೋವ್ಯಾಧಿ, ಕೃಷಿ ವ್ಯಾಪಾರದಲ್ಲಿ ನಷ್ಟಗಳು ಆಗುವ ಸಂಭವ, ಶಾರೀರಿಕ ಬಲಹೀನತೆ ಇರುವುದು, ಮನಕ್ಲೇಶ, ಪ್ರತಿಯೊಂದು ಕಾರ್ಯಗಳಲ್ಲಿ ವಿನಾಶವಾಗುವುದು, ದುರ್ಮಾರ್ಗಗಳ ಸಹವಾಸವು, ಭಯವು. ಶುಕ್ರ ಶನಿವಾರಗಳಲ್ಲಿ ವಸ್ತ್ರಲಾಭವು, ಮನಸ್ಸಿಗೆ ಸೌಖ್ಯವು, ಧೈರ್ಯವು, ಇಷ್ಟಸಲ್ಲಾಪದ ಮಾತುಕತೆ ಇರುವುದು, ಚಿಂತಿಸಿದ ಕಾರ್ಯಗಳಲ್ಲಿ ಧನಲಾಭವು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡುವವರಿಗೆ ಸಾಧಾರಣ ಲಾಭ. ಇವರಿಗೆ ಪರಿಹಾರ: ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಭಾನುವಾರ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಆನಂದ, ಧನಧಾನ್ಯ ಲಾಭವಾಗುವುದು, ವಿವಾಹ ಯೋಗ, ಸಂತಾನ ಯೋಗ, ಸ್ವಸ್ಥಳ ಪ್ರಾಪ್ತಿ,
ಒಳ್ಳೆಯ ಆರೋಗ್ಯ, ಶೇರ್ ಮಾರ್ಕೆಟ್ನಲ್ಲಿ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧುಗಳ ಜೊತೆಗೆ ವೈರತ್ವ, ಧನಕ್ಷಯ, ಶರೀರಾಲಸ್ಯವು, ಅರಿಷ್ಟವು, ಶಾರೀರಿಕ ತೊಂದರೆ, ಮನಸ್ಸಿಗೆ ಸಂತಾಪವು, ಅಕಾಲಿಕ ಭೋಜನ, ಬಂಧು ಮಿತ್ರ ಸಜ್ಜನರಲ್ಲಿ ವಿರೋಧವೇರ್ಪಡುವುದು, ಬುದ್ಧಿ ವೈಕಲ್ಯ, ಜ್ವರ, ಆಯುಧಗಳಿಂದ ಹೆಂಡತಿಗೆ ಗಾಯಗಳು. ಬುಧ ಗುರುವಾರಗಳಲ್ಲಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ಶರೀರ ಸೌಖ್ಯ, ಸ್ತ್ರೀ ಸೌಖ್ಯ, ಒಳ್ಳೆಯ ಆರೋಗ್ಯ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಗೃಹಯೋಗ, ವಾಹನ ಯೋಗ, ಧನಲಾಭ, ಐಶ್ವರ್ಯ ಲಾಭ, ಬಂಧುಗಳ ಮೂಲ ಸೌಖ್ಯ, ಮನಸ್ಸಿಗೆ ಸೌಖ್ಯ, ತನ್ನ ಸ್ವಬುದ್ಧಿ ಮತ್ತು ಪ್ರಯತ್ನಗಳಿಂದಾಗಿ ಕಾರ್ಯಸಿದ್ಧಿ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ಕ್ಲೇಶವು, ಧನವ್ಯಯವು, ವಸ್ತುಗಳು ಹಾನಿ, ಅನೇಕ ರೀತಿ ದೋಷಗಳು, ಸತ್ವವಿರದ ಆಹಾರ ಸೇವನೆಯಿಂದ ಅನಾರೋಗ್ಯ ಬಾಧೆ ಇರುವುದು, ಬಂಧು ವೈರತ್ವ, ವಿವಾದಗಳು, ದುರ್ಮಾರ್ಗಗಳ ಸಹವಾಸಗಳಿರುತ್ತದೆ, ಪೀಡೆಗಳ ಸಂಭವ, ವಿರೋಧಗಳು. ಇವರಿಗೆ ಪರಿಹಾರ ದುಮ್ ದುರ್ಗಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಈಗ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಭಾನುವಾರ ಆಲೋಚಿಸಿದ ಕಾರ್ಯಸಿದ್ಧಿ, ಬಂಧುಗಳ ಜೊತೆ ಸಂತೋಷದಿಂದ ಇರುವುದು, ಸುಖಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಗೃಹಯೋಗ, ಭೂಮಿಯಿಂದ ಲಾಭ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ. ಸೋಮ ಮಂಗಳವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಧನಧಾನ್ಯಾಭಿವೃದ್ಧಿ, ತೇಜೋವೃದ್ಧಿ, ಕೀರ್ತಿವೃದ್ಧಿ, ಇಷ್ಟಕಾರ್ಯ ಸಿದ್ಧಿಸುವುದು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಸಂತಾನಕ್ಕೆ ಅಭಿವೃದ್ಧಿಯ ಕಾಲ, ಪುಣ್ಯಕ್ಷೇತ್ರ ದರ್ಶನ, ಇವರ ಸಂಗಾತಿಗೆ ಲಾಭ, ವಾಣಿಜ್ಯ ವ್ಯಾಪಾರದಿಂದ ಲಾಭ. ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಕಾರಣಗಳಿರದೆ ವಿರೋಧಗಳು, ವೈರುತ್ವ ಉಂಟಾಗುವುದು, ಕಾರ್ಯನಾಶ, ಮಾನಹಾನಿ, ಬಂಧು ವೈರತ್ವ, ಧನಕ್ಷಯ, ಶರೀರಾಲಸ್ಯವು, ಅರಿಷ್ಟವು, ಸ್ಥಾನ ಭ್ರಷ್ಟತ್ವ, ಬಂಧುಗಳಿಗೆ ಅನಾರೋಗ್ಯ, ವಿಪತ್ತುಗಳು, ಸೌಖ್ಯಹಾನಿ, ಅಸೌಖ್ಯ, ಕಲಹಗಳು, ದಾರಿದ್ರ್ಯತೆ, ಪರದೇಶವಾಸ, ರೋಗಗಳಿಂದ ವೇದನೆ, ನೆರೆಹೊರೆ ಜೊತೆಗೆ ದ್ವೇಷ, ಶರೀರ ಪೀಡೆ, ಅಳೆದಾಟ, ಉಷ್ಣ ಪ್ರಕೋಪದಿಂದ ವ್ಯಾಧಿ. ಶುಕ್ರ ಶನಿವಾರಗಳಲ್ಲಿ ಶರೀರ ಸೌಖ್ಯವಿರುವುದು, ಆರೋಗ್ಯ, ಸಂತೋಷವು, ಧನಾಭಿವೃದ್ಧಿ, ಸ್ತ್ರೀ ಸೌಖ್ಯ, ಗೌರವ ಮತ್ತು ಸನ್ಮಾನ, ಕ್ಷೇಮವು, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರು ಸಾಧಾರಣ ಲಾಭ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಉಂಟಾಗುವುದು. ಇವರಿಗೆ ಪರಿಹಾರ ನವಗ್ರಹ ಪೂಜೆ ಮಾಡುವುದು. ಈಗ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಭಾನುವಾರ ವಸ್ತ್ರಗಳು ಹಾನಿಯಾಗುವುದು, ಮಕ್ಕಳ ಜೊತೆಗೆ ವೈರತ್ವ, ಅನ್ಯ ಸ್ಥಳಗಳಿಗೆ ಪ್ರಯಾಣ, ಅನಾರೋಗ್ಯ ಪೀಡಿತರು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಮಾತಿನಲ್ಲಿ ಕಾಠಿಣ್ಯತೆ. ಸೋಮ ಮಂಗಳವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಆರೋಗ್ಯವಂತ ದೇಹ, ಬಂಧುಗಳ ಜೊತೆಗೆ ಸಂತೋಷದಿಂದ ಇರುವುದು, ಸುಖಭೋಜನ, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಧನಲಾಭ, ಆಚಾರ ವಿಚಾರಗಳನ್ನು ಪಾಲಿಸುವುದು, ಸಂತೋಷವು, ವಸ್ತ್ರಲಾಭ, ಪ್ರಯತ್ನ ಕಾರ್ಯಾನುಕೂಲ, ಧೈರ್ಯವು, ಭೂಲಾಭ, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ದೇಹ ಸೌಖ್ಯ, ಐಶ್ವರ್ಯ ಲಾಭ, ಕೀರ್ತಿ ಲಾಭ. ಬುಧ ಗುರುವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಸುಖ, ಸಂತೋಷ, ಹಿರಿಯ ಸೋದರನಿಂದ ಲಾಭ, ಮನೆಯಲ್ಲಿ ಶುಭ ಸಮಾರಂಭಗಳು, ಒಳ್ಳೆಯ ಆರೋಗ್ಯ, ಧನಲಾಭ, ಮನಸ್ಸಿಗೆ ಸಂತೋಷವು, ಸುಖವು, ಬಂಧುಗಳ ಜೊತೆ ಪ್ರೀತಿ ವಿಶ್ವಾಸದಿಂದ ಇರುವುದು, ಕೀರ್ತಿವೃದ್ಧಿ, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರು ಸಾಧಾರಣ ಲಾಭ, ಶೇರ್ ಮಾರ್ಕೆಟ್ನಲ್ಲಿ ಸಾಧಾರಣ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ, ಮಂಗಳಪ್ರದವು. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ವ್ಯಾಕುಲತೆ, ಮಾನಹಾನಿ, ಬಂಧು ವೈರತ್ವ, ಶರೀರಾಲಸ್ಯವು, ಅರಿಷ್ಟವು, ಬಲಹಾನಿ, ಜನನಾಶ, ಶತ್ರುಭಯ, ಸ್ತ್ರೀ ಸೌಖ್ಯವಿರದೇ ಹೋಗುವುದು, ತೇಜೋಹಾನಿ, ಮತಿಭ್ರಂಶ, ಮನಪೀಡೆ, ಭಯ, ಅನಾರೋಗ್ಯ ಬಾಧೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ನಿರಾಸಕ್ತಿ ಉಂಟಾಗುವುದು. ಇವರಿಗೆ ಪರಿಹಾರ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು. ಮೀನರಾಶಿ. ಈ ಮೀನರಾಶಿಯವರಿಗೆ ಭಾನುವಾರ ಅಜೀರ್ಣವ್ಯಾಧಿಯಿಂದ ಬಾಧೆ, ಸಂತಾಪವು, ಕಾಲುಗಳಲ್ಲಿ ನೋವಿನ ಬಾಧೆ, ಸತ್ವವಿರದ ದೋಷಪೂರಿತ ಭೋಜನದಿಂದ ದೇಹಕ್ಕೆ ಅನಾರೋಗ್ಯ, ಪೀಡಾರಿಷ್ಟಗಳು, ಮಾನಹಾನಿ, ಮನಕ್ಲೇಶ, ಕೃಷಿಯಲ್ಲಿ ಅಲ್ಪಫಲ. ಸೋಮ ಮಂಗಳವಾರಗಳಲ್ಲಿ ಅನ್ಯ ಸ್ಥಳಗಳಿಗೆ ಪ್ರಯಾಣ, ಅನಾರೋಗ್ಯ ಪೀಡಿತರು, ವಸ್ತ್ರಗಳು ಹಾನಿಯಾಗುವುದು, ಉದ್ಯೋಗದಲ್ಲಿ ತೊಂದರೆಗಳು, ವೃಥಾ ಕಲಹಗಳು, ಅಪರಾಧಗಳು, ಭೋಜನ ಸೌಖ್ಯವಿರದೇ ಹೋಗುವುದು, ಸೋಮಾರಿತನವು,
ಸಂತಾಪವು, ಸಂಚಾರಿ ಉದ್ಯೋಗವಿರುವುದು, ನಿತ್ಯವೂ ಯಾವುದೋ ಒಂದು ವಿಷಯಕ್ಕೆ ಜಗಳಗಳು, ದಾರಿದ್ರ್ಯ ಪ್ರಬಲತೆ. ಬುಧ ಗುರುವಾರಗಳಲ್ಲಿ ಆಲೋಚಿಸಿದ ಕಾರ್ಯಸಿದ್ಧಿ, ಬಂಧುಗಳ ಜೊತೆ ಸಂತೋಷದಿಂದ ಇರುವುದು, ಪ್ರಯತ್ನಿಸಿದ ಕಾರ್ಯಗಳು ಕೈಗೂಡುವುದು, ಒಳ್ಳೆಯ ಆರೋಗ್ಯ, ರಾಜ ಸಂಭಾಷಣೆ, ವಸ್ತ್ರಲಾಭವು, ಸರ್ಕಾರಿ ನೌಕರಿಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಮನಸ್ಸಿಗೆ ಸುಖವು, ಯಶಸ್ಸು ವೃದ್ಧಿ, ಸೌಭಾಗ್ಯವು, ಸಂತಾನ ಯೋಗ, ಗೃಹಯೋಗ. ಶುಕ್ರ ಶನಿವಾರಗಳಲ್ಲಿ ಮನಸ್ಸಿಗೆ ನೆಮ್ಮದಿ, ಹಿರಿಯ ಸೋದರನಿಂದ ಲಾಭ, ಧನಧಾನ್ಯ ಲಾಭ, ಮಹಾ ಆರೋಗ್ಯ, ಪಿತ್ರಾರ್ಜಿತ ಆಸ್ತಿಯಿಂದ ಲಾಭ, ಗುರುಭಕ್ತಿ, ಸ್ವಧರ್ಮಾಚರಣೆ, ಚಿತ್ತಶುದ್ಧಿ, ಅಭೀಷ್ಟಾರ್ಥ ಸಿದ್ಧಿಸುವುದು, ಬೇರೆಯವರ ಕೈಯಲ್ಲಿ ಕೆಲಸ ಮಾಡೋರಿಗೆ ಲಾಭ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಲಾಭ, ಧರ್ಮ ಕಾರ್ಯಗಳಿಗೆ ಧನವಯವು, ವಿವಾಹ ಯೋಗ, ವಾಹನ ಯೋಗ. ಇವರಿಗೆ ಪರಿಹಾರ ಶಂ ಶನೇಶ್ಚರಾಯ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸುವುದು.